ಲೂಸ್ ಮಾದ ಯೋಗೇಶ್ ಅವರ ಆಲ್ ಮೂವಿ ಲಿಸ್ಟ್ ಅನ್ನ ನೋಡೋಣ. ಅವರ ಮೊದಲನೇ ಚಿತ್ರ ದುನಿಯಾ, ಇದು 2007ರಲ್ಲಿ ತೆರೆ ಕಂಡಿದ್ದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅವರ ಎರಡನೆಯ ಚಿತ್ರ ನಂದಾ ಲವ್ಸ್ ನಂದಿತಾ 2008ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಮೂರನೇ ಚಿತ್ರ ಪುಂಡ, ಇದು 2009ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ನಾಲ್ಕನೇ ಚಿತ್ರ ಪ್ರೀತ್ಸೆ ಪ್ರೀತ್ಸೆ 2009ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ಐದನೇ ಚಿತ್ರ ಪೈಂಟರ್, ಇದು 2009ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ ಆರನೇ ಚಿತ್ರ ಯೋಗಿ, ಇದು 2009ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಅವರ ಏಳನೇ ಚಿತ್ರ ರಾವಣ 2009ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. ಅವರ ಎಂಟನೇ ಚಿತ್ರ ಅಂಬಾರಿ, ಇದು 2010ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. ಅವರ ಒಂಬತ್ತನೆಯ ಚಿತ್ರ ಯಕ್ಷ 2010ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. ಹತ್ತನೆಯ ಚಿತ್ರ ಕೃಷ್ಣನ್ ಲವ್ ಸ್ಟೋರಿ, ಈ ಚಿತ್ರದ ಹಾಡೊಂದರಲ್ಲಿ ಅವರು ಕ್ಯಾಮಿಯೋ ಅಪಿಯರೆನ್ಸ್ ಮಾಡಿದ್ದರು. 11ನೇ ಚಿತ್ರ ಧೂಳ್, ಇದು 2011ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 12ನೆಯ ಚಿತ್ರ ಹುಡುಗರು, ಇದು 2011ರಲ್ಲಿ ತೆರೆ ಕಂಡಿದ್ದು ಸೂಪರ್ ಹಿಟ್ ಆಗಿತ್ತು. 13ನೇ ಚಿತ್ರ ದೇವದಾಸ್, ಇದು 2011ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 14ನೇ ಚಿತ್ರ ಸಿದ್ಲಿಂಗು, ಇದು 2012ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 15ನೆಯ ಚಿತ್ರ ಅಲೆಮಾರಿ 2012ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 16ನೇ ಚಿತ್ರ ಕಾಲಯ ತಸ್ಮೈ ನಮಃ 2012ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 17ನೇ ಚಿತ್ರ ಯಾರೇ ಕೂಗಾಡಲಿ 2012ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 18ನೆಯ ಚಿತ್ರ ಬಂಗಾರಿ 2013ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 19ನೇ ಚಿತ್ರ ಜಿಂಕೆ ಮರಿ 2013ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 20ನೆಯ ಚಿತ್ರ ಅಂಬರ 2013ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 21ನೇ ಚಿತ್ರ ಭಜರಂಗಿ, ಈ ಚಿತ್ರದ ಹಾಡೊಂದರಲ್ಲಿ ಅವರು ಕಾಣಿಸಿಕೊಂಡಿದ್ದರು. 22ನೇ ಚಿತ್ರ ಡಾರ್ಲಿಂಗ್ 2014ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 23ನೇ ಚಿತ್ರ ಪ್ರಪಂಚ, ಈ ಚಿತ್ರದಲ್ಲಿ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 24ನೇ ಚಿತ್ರ ಕಿರುಗೂರಿನ ಗಯ್ಯಾಳಿಗಳು 2016ರಲ್ಲಿ ತೆರೆ ಕಂಡಿದ್ದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದರು. 25ನೇ ಚಿತ್ರ ಕಾಲಭೈರವ 2016ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 26ನೇ ಚಿತ್ರ ಜಾನ್ ಜಾನಿ ಜನಾರ್ದನ್ 2016ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 27ನೇ ಚಿತ್ರ ಕೋಲಾರ 2017ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 28ನೇ ಚಿತ್ರ ಲೀಡರ್ 2017ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. 29ನೇ ಚಿತ್ರ ಯೋಗಿ ದುನಿಯಾ 2018ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 30ನೇ ಚಿತ್ರ ಲಂಬೋದರ 2019ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 31ನೇ ಚಿತ್ರ ಕೆಂಪೇಗೌಡ 2 2019ರಲ್ಲಿ ತೆರೆ ಕಂಡಿದ್ದು ಆವರೇಜ್ ಆಗಿತ್ತು. 32ನೆಯ ಚಿತ್ರ ಲಂಕೆ, ಇದು 2021ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 33ನೇ ಚಿತ್ರ 9ನೇ ದಿಕ್ಕು 2022ರಲ್ಲಿ ತೆರೆ ಕಂಡಿದ್ದು ಫ್ಲಾಪ್ ಆಗಿತ್ತು. 34ನೇ ಚಿತ್ರ ಹೆಡ್ ಬುಷ್ 2023ರಲ್ಲಿ ತೆರೆ ಕಂಡಿದ್ದು ಹಿಟ್ ಆಗಿತ್ತು. ಅವರ ಮುಂಬರುವ ಚಿತ್ರಗಳು ಕಿರಿಕ್ ಶಂಕರ್, ಇದು 2023ರಲ್ಲಿ ತೆರೆ ಕಾಣಬೇಕಿದೆ. ಲಂಕಾಸುರ, ಈ ಚಿತ್ರ 2023ರಲ್ಲಿ ತೆರೆ ಕಾಣಬೇಕಿದೆ. ಪರಿಮಳ ಲಾಡ್ಜ್ 2023ರಲ್ಲಿ ತೆರೆ ಕಾಣಬೇಕಿದೆ. ನಾನು ಅದು ಮತ್ತು ಇದು ಕೂಡ 2023ರಲ್ಲಿ ತೆರೆ ಕಾಣಬೇಕಿದೆ. ಆಡಿದ್ದೆ ಆಟ 2023ರಲ್ಲಿ ತೆರೆ ಕಾಣಬೇಕಿದೆ. ಈಗ ಲೂಸ್ ಮಾದ ಅವರ ಸಮರಿ ಬಗ್ಗೆ ನೋಡೋಣ. ಅವರು ಒಟ್ಟು 29 ಚಿತ್ರಗಳಲ್ಲಿ ನಟಿಸಿದ್ದು ಫ್ಲಾಪ್ 15, ಆವರೇಜ್ 6, ಹಿಟ್ 5, ಸೂಪರ್ ಹಿಟ್ 3, ಬ್ಲಾಕ್ ಬಸ್ಟರ್ 1. ನೀವು ಕೂಡ ಲೂಸ್ ಮಾದ ಯೋಗಿ ಅವರ ಅಭಿಮಾನಿಯಾಗಿದ್ದರೆ ಅವರ ಯಾವ ಚಿತ್ರಗಳು ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದೇ ರೀತಿಯ ಸ್ಟಾರ್ಗಳ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.